ಎಸ್ ನೀವು ಈಗ ತಾನೇ ನೋಡಿದ್ರಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಎಂಥ ಥ್ರಿಲ್ ಇತ್ತು ಮ್ಯಾಚು ಅಂತ. ನಮ್ಮ ಆರ್ ಸಿ ಬಿ ಹೊಸ ರೆಕಾರ್ಡನ್ನು ಮಾಡಿದೆ. ಎಷ್ಟು 202 ಚೇಸ್ ಮಾಡಿದೆ. ಹೊಸ ರೆಕಾರ್ಡ್ ಮಾಡಿದೆ WPL ಅದು ಇನ್ನೂ ಒಂದು ಓವರ್ ಮಿಕ್ಸಿದ್ದಾರೆ. ಓವರು ಪ್ಲಸ್ 3 ಬಾಲನ್ನು ಮಿಕ್ಸಿ ಚೇಸ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು. ಎಲ್ಲೋ ಫಸ್ಟಲ್ಲಿ 2 ವಿಕೆಟ್ ಹೋದಾಗ ನಾನಂತೂ ಬ್ರೋ ಪಕ್ಕ ಮ್ಯಾಚ್ ಸೋಲತ್ತೆ, ಏನು ನೋಡೋಕ್ಕೆ ಥ್ರಿಲ್ ಇಲ್ಲ ಅಂದ್ಕೊಂಡೆ. ಮತ್ತು ಪೆರ್ರಿ ಅವ್ರು ಬಿದ್ದರು ನೋಡಿ, ಅಲ್ಲಿ ಅಂದ್ಕೊಂಡೆ ಪಕ್ಕ ಇವ್ರಿನ್ನು ಗೆಲ್ಲಲ್ಲ ಅಂತ. ಮತ್ತು ರಿಚಾ ಬಂದ್ರೆ ನೋಡು, ರಿಚಾ ಮತ್ತು ಯಾರು ಕನಿಕಾ ಅನುಜ ಬಂದು ಬಾರಿಸಿದ್ರು ಅದಕ್ಕೆ ಏನು ಗುರು. ಮತ್ತು ಅವ್ರು ಕ್ಯಾಚಸ್ ಹಂಗೆ ಡ್ರಾಪ್ ಮಾಡ್ತಾರೆ. ಎಷ್ಟು ಕ್ಯಾಚಸ್ಸು, ಮೇ ಬಿ ಒಂದು 3-4 ಕ್ಯಾಚಸ್ ಏನೋ. ಪೆರ್ರಿ ಅವ್ರದ್ದು 2 ಕ್ಯಾಚಸ್ ಡ್ರಾಪ್ ಮಾಡಿದ್ರು. ಈ ಕಡೆ ರಿಚಾ ಅವ್ರದ್ದು 1 ಕ್ಯಾಚ್ ಏನೋ ಡ್ರಾಪ್ ಮಾಡಿದ್ರು. ಪೆರ್ರಿ ಅವ್ರದ್ದು 3 ಡ್ರಾಪ್ ಮಾಡಿದ್ರು ಇಲ್ಲಿ. ಮತ್ತು ಪೆರ್ರಿ ಅವ್ರು ಲಾಸ್ಟ್ಗೆ ಎಷ್ಟು 2 19 ಮತ್ತು ಅಲ್ಲಿ 2 ಡ್ರಾಪ್ ಮಾಡಿದ್ರು. ಅವ್ರು ನೋಡಿದ್ರೆ 34 ಬಾಲ್ಗೆ ಪೆರ್ರಿ ಅವ್ರು 57 ಹೊಡೆದು ಅವರೇ ಸ್ವಲ್ಪ ಮಿಡಲ್ ಆರ್ಡರಲ್ಲಿ ನಮ್ಗೆ ಪುಷ್ ಮಾಡಿದ್ದು. ಮತ್ತು ಅವ್ರ ಜೊತೆ ಇನ್ನೊಬ್ರು ಅವ್ರು ಯಾರೋ ರಾಘವಿನ್ ಆನಂದ್ ಬೀಸ್ಟೆ ಯಾರು ಅವ್ರು ಸ್ವಲ್ಪ ನಿಲ್ಲಾಕಿದ್ರು. ಏನಂದರೆ ಅವ್ರು ಜೋರಾಗಿ ಆಡಿಲ್ಲ, ಅವ್ರಿಗೆ ಸಪೋರ್ಟ್ ಅನ್ನೋದು ಕೊಟ್ಟರು. ಇಲ್ಲಿ ನೋಡ್ಬೋದು ಇವರು 13ನೇ ಓವರಲ್ಲೂ 14ನೇ ಓವರಲ್ಲೂ ಹೊಡೆದಿದ್ದು ಕನಿಕಿ ಅನುಜ್ ಅವರು. ಅಲ್ಲಿ ಮ್ಯಾಚ್ ಟರ್ನ್ ಆಯಿತು. ಅವರು 5 ರನ್ ಎಕ್ಸ್ಟ್ರಾ ಕೊಟ್ರಲ್ಲ, ಅಲ್ಲಿ ಮ್ಯಾಚ್ ಸ್ವಲ್ಪ ಟರ್ನ್ ಆಯಿತು. ಮತ್ತು ನೋಡಿದ್ರೆ ರಿಚಾ ಅವ್ರು ಫಿನಿಷ್ ಮಾಡಿದ್ರು ಹೊಡೆದ್ರು. ಅದ್ರ ಕತೆ ಏಕೆ ನಾನು ಚೇಸ್ ಮಾಡಲ್ಲ ಅಂದ್ಕೊಂಡಿದ್ದೆ. ಲಾಸ್ಟಿಗೆ ರಿಚಾ ಅವರು ಫಿನಿಷೇ ಮಾಡಾಕ್ತಾರೆ ಮ್ಯಾಚನ್ನು. ಇದು ನಮ್ಮ ರಿಚಾ ಅಂದರೆ ನನಗೇನೋ ಕಾನ್ಫಿಡೆನ್ಸ್ ಇತ್ತು. ರಿಚಾ ಅವರು ಮತ್ತು ಅವ್ರು ವಹರಮ್ ಏನೋ ಅವ್ರ ಹೆಸರು, ಅವ್ರು ಬರೋವರೆಗೂ ಪಕ್ಕ ಇವ್ರು ಇರೋವರೆಗೂ ಹೊಡಿತಾರೆ ಅಂತ. ಅಲ್ಲಿ ನೋಡ್ಬೋದು ಗಾರ್ಡನ್ ಅವ್ರಿಗೆ, ನೀನಲ್ಲ ಬಾಮ್ಮ ಹೊಡಿಯೋದು, ನಾವು ಹೊಡಿತೀವಿ ಅಂತ ನಮ್ಮ ರಿಚಾ ಅವ್ರು ತೋರಿಸಿದ್ರು. ಎಷ್ಟು 4 6 4 ಲಾಸ್ಟ್ ಬಾಲ್ ಡಾಟ್ ಮಾಡಿದ್ರು. ನೀನು 6 ಹೊಡೆದ್ರೆ ನಾವು ಒಂದೇ ಓವರಲ್ಲಿ ನಿಂಗೆ ಹೊಡಿತೀವಿ ಬಾಮ್ಮ ನೀನು ಅಂತ ಹೊಡೆದ್ರು. ಪಾಪ ಸ್ಪಿನ್ನರಲ್ಲಿ ಬರೋದು ಅವಶ್ಯಕತೆ ಇದೆಯಾ ಅವ್ರಿಗೆ? ರಿಚ್ ಅವ್ರು ಸ್ಪಿನ್ನರ್ ಬಂದರೆ ಎತ್ತಿ ಬಿಸಾಕ್ತಾರೆ. ಅದೇನು ಸ್ಮಿತಿ ಮಂದನ ಸ್ಪಿನ್ನರ್ಸ್ಗೆ ಆಡೋದು ಬರಲ್ಲ ಬಿಡ್ರಿ ಅಷ್ಟು. ಮತ್ತು ನಮ್ಮ ರಿಚ್ ಅವರು ಒಳ್ಳೆ ಫಿನಿಶ್ ಅನ್ನೋದು ಮಾಡಿದ್ರು. 6ಅಲ್ಲಿ ಎತ್ತಿ ಬಿಸಾಕಿದ್ರು. 202 ರನ್ನು ಆರಾಮಾಗಿ ಚೇಸ್ ಮಾಡ್ತಾರೆ. ಎಷ್ಟು 18.3 ಬಾಲ್ಗೆ ಚೇಸ್ ಮಾಡೋಕ್ಕಾದ್ರು 4 ವಿಕೆಟ್. ಅದು ಫಸ್ಟಲ್ಲೇ 2 ವಿಕೆಟ್ ಹೋಗಿತ್ತಪ್ಪ. ಎಷ್ಟಿಗೆ 15ಗೋ 20ಗೋ 2 ವಿಕೆಟ್ ಹೋಯ್ತು 2ನೇ ಓವರಲ್ಲಿ. ಗಾರ್ಡನ್ ಇನ್ನು ಫುಲ್ ಖುಷಿ ಆಗೋದ್ರು ಅವರು, ಇನ್ನು ನಾವೇ ಗೆದ್ದೋಗ್ತೀವಿ ಅಂತ. ನಮ್ಮ ಆರ್ ಸಿ ಬಿ ನೋಡಿದ್ರೆ, ಹೆಂಗೆ ಕಲ್ತೀರಮ್ಮ ನೀವು, ಇಲ್ಲಿ ನಾವಿದ್ದೀವಮ್ಮ. ಪೆರ್ರಿ ಅವರು, ಇವ್ರು ರಿಚಾ ಅನುಜ್ ಅವ್ರು, ನಾವಿದ್ದೀವಮ್ಮ, ನಾವು ಗೆಲ್ಸ್ಕೊಡ್ತೀವಿ ಆರ್ ಸಿ ಬಿಗೆ ಅಂತ. ಪಾಪ ಅವ್ರು ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಎಷ್ಟು ಕ್ಯಾಚ್ ಮಿಸ್ ಮಾಡಿದ್ರು. ಮತ್ತು ನಮ್ಮ ರಿಚಾ ಅವ್ರದ್ದು ಮಿಸ್ ಮಾಡಿದ್ದು ಅದು ಮಾತ್ರ ಸೂಪರ್. ರಿಚಾ ಇಲ್ಲ ಅಂದಿದ್ರೆ ಮ್ಯಾಚ್ ಇಲ್ಲ. ಎಷ್ಟು ಅವ್ರು 27 ಬಾಲ್ಗೇನು 64 ಹೊಡೆದಿರೋದು. ಈ ಕಡೆ ಗಾರ್ಡನ್ ಅವರು 2 ಓವರ್ ಬಾರಿಸಿದ್ರು ಬಿಡ್ರಿ. 3 ಸಿಕ್ಸನ್ನು ಬಾರಿಸಿದ್ರು ನಮ್ಮ ಆರ್ ಸಿ ಬಿ ಅವ್ರಿಗೂ. ಅವ್ರ ಸ್ಕೋರ್ ನಾನು ಇಷ್ಟು ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರದ್ದು 160 140 ಅಂದ್ಕೊಂಡು ನೋಡಿದ್ರೆ 15 ಓವರ್ಗೆ 140 ಹೊಡೆದಾಕಿದ್ದಾರೆ ಅವರು. ಮತ್ತು ನಾವು ಹೊಡೆಸ್ಕೊತೀವಮ್ಮ, ನಮ್ಗೆ ಹಿಂಗಿದ್ರೆ ಮ್ಯಾಚ್ ಥ್ರಿಲ್, ನಮ್ಮ ಸ್ಕೋರ್ ನೀವು ಸ್ವಲ್ಪ ತುಂಬ ಕೊಡಿ, ನಾವು ಹೊಡಿಬೇಕು ಅಂತ ನಮ್ಮ ಆರ್ ಸಿ ಬಿ ಅವ್ರು ಹೊಡೆಸ್ಕೊಂಡ್ರು ನೋಡಿ. ಮತ್ತು ಇವರು ಹೊಡೆದ್ರು. ಈ ಸಲವೂ ನಮ್ಮದೇ ಕಪ್ ಆಗತ್ತಾ ಏನು? ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಸಲ ಇನ್ನೂ ಆರ್ ಸಿ ಬಿದೇ ಕಪ್ ಅನ್ಕೊತೀನಿ ನಾನು. ಎಸ್, ಬ್ಯಾಟಿಂಗ್ ಲೈನಪ್ ನೋಡಿರಿ. ಸೋಪಿ ಡಿವೈನ್ ಇಲ್ದಿರೋದ್ರೆ ನಾವು ತಗೊಂಡೋಗ್ತೀವಿ ಮ್ಯಾಚ್ ಅಂತ ಮುಂದ್ಗಡೆ ನಾನು ಹೇಳ್ದೆ ಇಲ್ಲ ಆ ವಿಡಿಯೋದಲ್ಲಿ. ಅವ್ರು ಇದ್ದಾರೆ ಗುರು, ಅವ್ರು ತಗೊಂಡೋಗ್ತಾರೆ ಅಂತ. ಅವ್ರು ಇಲ್ದಿರೋದ್ರಿ ಏನು ನೋಡಿದ್ರೆ ಮ್ಯಾಚ್, ಅವ್ರು ಇಲ್ದಿರೋದ್ರೆ ನಾವು ಹೈಯೆಸ್ಟ್ ಚೇಸ್ ರನ್ ಮಾಡಿದ್ದೀವಿ. ಅದು ನಮ್ಮ ಆರ್ ಸಿ ಬಿ ಅಂದರೆ. ಮೆನ್ಸ್ ಕೂಡ ಚೇಸ್ ಮಾಡೋಕ್ಕಾಗಲ್ಲ ಗುರು. ಒಂದೊಂದು ಟೈಮ್ ಯಾವುದೋ ಒಂದೊಂದು ಮ್ಯಾಚ್ ಚೇಸ್ ಮಾಡೋಕ್ಕಾಗೋದು 200 ಮೇಲೆ. ನಮ್ಮ ಆರ್ ಸಿ ಬಿ ಮೆನ್ಸ್ ಹೈಯೆಸ್ಟ್ ಚೇಸನ್ನು ಮಾಡಿ WPL ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ. ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅಂದರೆ. ಅದಕ್ಕೆ ಆರ್ ಸಿ ಬಿ ಕ್ರೌಡ್ ನೋಡಿದ್ರೆ ಎಲ್ಲಿ ನೋಡು ಕ್ರೌಡಲ್ಲಿ ಆರ್ ಸಿ ಬಿ ಅದು ಗುರು ನಮ್ಮ ಆರ್ ಸಿ ಬಿ ಅಂದರೆ. ಆ ಕಡೆ ನೋಡು ಕನಕ ಅನುಜ ಅವರು ಬಂದು ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಗ್ಯಾಪಲ್ಲಿ ಎದ್ದು ಬೀಸಾಕ್ತಾರೆ ಗುರು ಅವರು. ಕನಕ ಅನುಜ ಸುಮ್ಮನೆ ಹಂಗೆ ಟೈಮಿಂಗ್ ತೋರಿಸ್ತಾರೆ ಅಷ್ಟೇ ಬಾಲ್ಗೆ, ಸೊ ಅಂತ 4 ಹೊರಟೋಗುತ್ತೆ. ರಿಚಾ ಅವ್ರು ಮಾತ್ರ ಅವ್ರು ಗಾರ್ಡನ್ ಅವ್ರಿಗೆ 16 ಓವರಲ್ಲಿ
16 ಓವರ್ನಿಂದ ನೋಡಿ ರನ್ಸ್ ಹೆಂಗೆ ಬಂದಿದ್ದೇವೆ ಅಂದರೆ ನಮಗೆ 16 ಓವರ್ 21, 17 ಓವರ್ 19 ರನ್ನು, ಮತ್ತು 17 ರನ್ ಅಲ್ಲೇ ಬಂದುಬಿಡ್ತು. 3 ಓವರಲ್ಲಿ ಬಂದುಬಿಟ್ಟು ಸ್ಕೋರು ಅಲ್ಲೇ ಬಂದುಬಿಡ್ತು ನಮ್ಗೆ 50 ರನ್ನು. ಇನ್ನು ನಾವು ಲಾಸ್ಟ್ವರೆಗೂ ಎಲ್ಲೋಗೋದು ಆರಾಮಾಗಿ ಹೊಡೆದಾದ್ರೆ ಎಷ್ಟು ಲಾಸ್ಟ್ 5 ಓವರ್ಗೆ ಎಷ್ಟು ಬೇಕಾಗಿತ್ತು, ಅಲ್ಲಿ 62 ರನ್ನೇನೋ ಬೇಕಾಗಿತ್ತು. ಆರಾಮಾಗಿ ಹೊಡೆದಾಕ್ರು ನಮ್ಮವ್ರು. ಬೇರೆ ಇದ್ದಿದ್ರೇನು ಮ್ಯಾಚ್ ನೋಡೋಕೆ ಹಿಂಗೆ ಇರಬೇಕು ಗೊತ್ತಿಲ್ಲ. ಹಿಂಗಿದ್ರೆ ಮಾತ್ರ ಫುಲ್ ಇಂಟ್ರೆಸ್ಟ್. IPL ಹಿಂಗಿದ್ರೆ ಮಾತ್ರ ಫುಲ್ ಇಂಟ್ರೆಸ್ಟ್ ಇರೋದು ನೋಡೋಕ್ಕೆ. ನಾನಾದರೆ ಒಂದು ಇದು ಕೂಡ ಮಿಸ್ ಮಾಡ್ದಿರೋ ನೋಡಿದೆ, ಪ್ರತಿಯೊಂದು ಬಾಲು ನೋಡಿದೆ. ನಾನು RCB ಅವ್ರದ್ದು ರಿಚ್ ಅವ್ರು ಮಾತ್ರ ಭಾರಿ ಹೊಡೆದ್ರಪ್ಪ ಸಿಕ್ಸಸ್ ಮಾತ್ರ, ಒಳ್ಳೆ ಸಿಕ್ಸಸ್ ಹೊಡೆದ್ರು. ಅಲ್ಲಿನವ್ರು ಪಾಪ ಅವರೇ ಮಿಸ್ಫೀಲ್ಡ್ ತುಂಬ ಮಾಡಿ ರನ್ಸ್ ಕೊಟ್ಟಿರೋದು ನಮಗೆ ಇವತ್ತು. ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಮೊಯ್ನಿ. ಮತ್ತು ಇದಾಗಿರುತ್ತೆ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಇದಾಗಿರುತ್ತೆ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.